Hello everyone, welcome back to my Ocean of Knowledge Education Academy. Today learn English Grammar Basic Day 2. Day 1 ರಲ್ಲಿ ನಾವು ಅಕ್ಷರಗಳು ಎಷ್ಟು ಕ್ಯಾಪಿಟಲ್ ಯಾವುದು ಸ್ಮಾಲ್ ಯಾವುದು ತಿಳಿದುಕೊಂಡಿದ್ದೇವೆ. ಈ ಡೇ 2 ರಲ್ಲಿ ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳು ಯಾವುವು, ವ್ಯಂಜನ ಯಾವುವು ಮತ್ತು ಸ್ವರ ಮತ್ತು ವ್ಯಂಜನದ ಉಚ್ಚಾರಣೆ ಯಾವ ತೀರ ಮಾಡಬೇಕು ಎನ್ನುವುದನ್ನು ಈ ಡೇ 2 ಕ್ಲಾಸಿನಲ್ಲಿ ನಾವು ತಿಳಿದುಕೊಳ್ಳೋಣ. ಓಕೆ, ಇವತ್ತಿನ ಕ್ಲಾಸಿನಲ್ಲಿ ವೆವೆಲ್ಸ್ ಅಂಡ್ ಕಾನ್ಸನೆಂಟ್ಸ್ ಅನ್ನು ನಾವು ತಿಳಿದುಕೊಳ್ಳುತ್ತೇವೆ. ವೆವೆಲ್ಸ್ ಅಂದರೆ ಸ್ವರಗಳು. ಇಂಗ್ಲಿಷಿನಲ್ಲಿ 5 ವೆವೆಲ್ಸ್ಗಳಿವೆ. ಅವು ಯಾವೆಂದರೆ ಎ, ಇ, ಐ, ಓ, ಯು. ವ್ಯಂಜನಗಳು 21, ಕಾನ್ಸನೆಂಟ್ಸ್ಗಳು 21. ಸ್ವರಗಳು ಯಾವ್ಯಾವಿದೆ ಅಂದರೆ ಇದು ಸ್ವರದ ಈ ಉಚ್ಚಾರಣೆ ಯಾವ ತೀರ ಮಾಡ್ಬೇಕಂದ್ರೆ ಎ ಫಾರ್ ಆಪಲ್ ಅಂದ್ರೆ ಸೇಬು ಹಣ್ಣು, ಎಲಿಫೆಂಟ್ ಅಂದರೆ ಆನೆ, ಇಂಕ್ ಅಂದ್ರೆ ಶಾಯಿ, ಆರೆಂಜ್ ಕಿತ್ತಳೆ ಹಣ್ಣು, ಅಂಬ್ರೆಲಾ. ಇದರ ಉಚ್ಚಾರಣೆ ಅ, ಇ, ಐ, ಓ, ಯು ಅಂತೆ ನಾವು ಮಾಡುತ್ತೇವೆ. ಅದೇ ತರ ಕಾನ್ಸನೆಂಟ್ಸ್ ನ ಉಚ್ಚಾರಣೆ ಯಾವ ತರ ಇರುತ್ತದೆ ಅನ್ನೋದನ್ನು ಈ ವರ್ಡ್ಸ್ ಗಳ ಮೂಲಕ ನಾವು ತಿಳ್ಕೊಳ್ಳೋಣ. ಓಕೆ, ಬಿ ಬಾಲ್, ಸಿ ಕ್ಯಾಟ್, ಬಿ ಬಾಲ್ ಅಂದ್ರೆ ಚೆಂಡು, ಕ್ಯಾಟ್ ಅಂದ್ರೆ ಬೆಕ್ಕು, ಡಿ ಫಾರ್ ಡಾಗ್ ನಾಯಿ, ಎಫ್ ಫಾರ್ ಫಿಶ್ ಮೀನು, ಜಿ ಫಾರ್ ಗೋಟ್ ಮೇಕೆ, ಎಚ್ ಫಾರ್ ಹ್ಯಾಟ್ ಟೋಪಿ, ಜೆ ಫಾರ್ ಜಗ್ ಗಿನಿ ಜಗ್ ಮಗ್ಗು ಜಗ್, ಕೆ ಫಾರ್ ಕೈಟ್ ಗಾಳಿಪಟ, ಎನ್ ಎಲ್ ಲಯನ್, ಎಂ ಮಂಕಿ ನೆಸ್ಟ್ ಗೂಡು, ಪಿ ಪೆನ್, ಕ್ಯೂ ಕ್ವೀನ್, ಆರ್ ರ್ಯಾಟ್, ಟಿ ಟೈಗರ್, ವಿ ವ್ಯಾನ್, ಡಬ್ಲ್ಯೂ ವಾಚ್, ಎಕ್ಸ್ ಬಾಕ್ಸ್, ವೈ ಯಾಕ್, ಜೆಡ್ ಜೀಬ್ರಾ. ಇದರ ಅರ್ಥ ಕೂಡ ನಾನು ಇಲ್ಲಿ ಬರ್ತಿದ್ದೇನೆ. ಲಯನ್ ಅಂದ್ರೆ ಸಿಂಹ, ಮಂಕಿ ಅಂದ್ರೆ ಕೋತಿ, ನೆಸ್ಟ್ ಅಂದ್ರೆ ಗೂಡು, ಪೆನ್ ಅಂದ್ರೆ ಪೆನ್ನು, ಕ್ವೀನ್ ಅಂದ್ರೆ ರಾಣಿ, ರ್ಯಾಟ್ ಅಂದ್ರೆ ಇಲ್ಲಿ, ಸನ್ ಅಂದ್ರೆ ಸೂರ್ಯ. ಇವು ಮಿಸ್ ಆಗಿವೆ. ಇಲ್ಲಿ ಇದರ ಅರ್ಥ ಬರ್ತಿದ್ದೀನಿ, ಕನ್ನಡ ಅರ್ಥನೂ ಕೂಡ ಬರ್ತಾ ಇದ್ದೀನಿ. ಇವತ್ತು ಶಾರ್ಟ್ ಆಗಿ ನಾವು ಕಾನ್ಸನೆಂಟ್ಸ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಕಾನ್ಸನೆಂಟ್ಸ್ 21 ಮತ್ತು ವೆವೆಲ್ಸ್ಗಳು 5 ಇವೆ. ಗ್ರಾಮರ್ ಅಲ್ಲಿ ಯಾವುದೇ ಒಂದು ವರ್ಡ್ಸ್ ಪೂರ್ಣ ಆಗುವುದಕ್ಕೆ ಈ ವೆವೆಲ್ಸ್ಗಳ ಅವಶ್ಯಕತೆ, ಸ್ವರಗಳ ಅವಶ್ಯಕತೆ ಇದೆ. ಅವೆಂದ್ರೆ ಸಿ ಪ್ಲಸ್ ಎ ಪ್ಲಸ್ ಟಿ ಕ್ಯಾಟ್. ಈ ಸ್ವರ ಆಡ್ ಆಗೋದಿದ್ರೆ ಅದು ವರ್ಡ್ಸ್ ಕರೆಕ್ಟ್ ಆಗೋದಿಲ್ಲ. ಕರೆಕ್ಟ್ ವರ್ಡ್ಸ್ನು ಒಂದು ಮಾಡೋದಕ್ಕೆ ಆಗೋದಿಲ್ಲ. ಈ ತರ ಟಿ ಎಕ್ಸ್ ವೈ ಬಂದರೆ ನೀವು ವ್ಯಂಜನಗಳು ಯೂಸ್ ಮಾಡಿದರೆ ನಾವು ವರ್ಡ್ಸ್ಗಳು ಮಾಡುವುದಾಗುವುದಿಲ್ಲ. ಯಾವುದೇ ಒಂದು ವ್ಯಂಜನಕ್ಕೆ ಸ್ವರವನ್ನು ಕೂಡಿಸಿದಾಗ ಮಾತ್ರ ಅದು ಒಂದು ವರ್ಡ್ಸ್ ಆಗುತ್ತೆ. ಓಕೆ, ಒಂದು ಲೆಟರ್ ವ್ಯಂಜನ ಲೆಟರಿಗೆ ಸ್ವರ ಲೆಟರ್ಗಳನ್ನು ಕೂಡಿಸಿ ಬರೆದಾಗ ಒಂದು ಅಕ್ಷರ, ಒಂದು ವರ್ಡ್ಸ್ ಆಗುತ್ತದೆ. ಅದೇ ಈ ಕ್ಲಾಸಿನಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಎವ್ರಿವನ್. ಇಷ್ಟ ಆದರೆ ಕ್ಲಾಸ್ಗಳು ಸಬ್ಸ್ಕ್ರೈಬ್ ಖಂಡಿತವಾಗಿ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಪೇರೆಂಟ್ಸ್, ಯಾರಾದರೂ ನೀವು ಇಂಗ್ಲಿಷ್ ಕಲಿಯೋ ಒಂದು ಅವರಿಗೆ ಆಸೆ ಇತ್ತಂದ್ರೆ ನನ್ನ ಚಾನಲ್ ನಲ್ಲಿ ಸರಳ ರೀತಿಯಾಗಿ ಸಣ್ಣ ಸಣ್ಣ ಕ್ಲಾಸ್ಗಳು ತರ್ತಾ ಇದ್ದೀನಿ. ಡೇ 1 ರಿಂದ 45 ಡೇಗಳಿರುತ್ತೆ. ಅದರಲ್ಲಿ ಸಂಪೂರ್ಣ ಇಂಗ್ಲಿಷ್ ಗ್ರಾಮರ್ ಅನ್ನು ನಾನು ನಿಮಗೆ ಹೇಳಿಕೊಡುವ ಪ್ರಯತ್ನ ಮಾಡ್ತೀನಿ. ಹಾರ್ಡ್ ಆಗುವುದಿಲ್ಲ, ಈಸಿ ಮೆಥಡ್ ಆಗಿ ನಾನು ನಿಮಗೆ ಸರಳ ರೀತಿಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನನ್ನ ಚಾನೆಲ್ಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಕೂಡ ನಾನು ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಕ್ಲಾಸ್ ರೆಗ್ಯುಲರ್ ಆಗಿ ನೀವು ಅಪ್ಡೇಟ್ ನೋಡ್ತಾ ಇದ್ದೀರ. ಬೆಲ್ ಬಟನ್ ಅನ್ನು ಒತ್ತಿದರೆ ನಿಮಗೆ ನೋಟಿಫಿಕೇಶನ್, ನಾವು ಯಾವಾಗಲೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ಸಮಯದಲ್ಲಿ ನೋಟಿಫಿಕೇಶನ್ ಬರುತ್ತೆ. ನೀವು ಸರಳವಾಗಿ ನನ್ನ ಕ್ಲಾಸ್ಗಳನ್ನು ಅಟೆಂಡ್ ಮಾಡಬಹುದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.